ಬಿ ಜೆ ಪಿ ಸರ್ಕಾರ ಬಂದ ಮೇಲೆ 2015 ಮಾರ್ಚ್ 20ನೇ ತಾರೀಕಿಂದ ಸುಮಾರು ಜಮ್ಮುನಲ್ಲಿ ಸತ್ತವರು 6 ಜನ, ಗುರುದಾಸ್ಪುರ್ 10 ಜನ ಸತ್ತಿದ್ದಾರೆ. ಅದೇ ರೀತಿ ಪಠಾಣ್ಕೋಟಲ್ಲಿ ಇದಾಯಿತು. ಬಾರಾಮುಲ್ಲಾ, ಕೋಕಾಜಾರು, ಪಾಂಪುರೆ, ನಗ್ರೋಶ, ಭೂಪಾಲು, ಸುಕ್ಮಾ, ಛತ್ತೀಸ್ಗಢ, ಅಮರನಾಥ್ ಯಾತ್ರೆ, ಸಂಜುವಾನು, ಪುಲ್ವಾಮಾ, ಜಮ್ಮು, ಗಡ್ಚಿರೋಲಿ ಮತ್ತು ಬಿಜಾಪುರಿ ಮತ್ತು ರಾಜೌರಿ, ಯಲಾತೂರು, ದಂತೇವಾಡ, ಎರ್ನಾಕುಲಮ್ಮು, ಬೆಂಗಳೂರು ಕಫೆ, ರಿಯಾಸಿ, ಪಹಲ್ಗಾಮು ಇದು ಸೇರಿಸಿ ಬೇಕಾಷ್ಟು ಒಂದು 20-25 ಸ್ಥಳಗಳಲ್ಲಿ 2015ರಿಂದ ಇದೆಲ್ಲ ಕೂಡ ಆಗಿದೆ. ಆಮೇಲೆ ಯಾವುದಾನ ಒಂದು ಘಟನೆ ಆದಾಗ ಅಲರ್ಟ್ ಆಗ್ತಾರೆ. ಏರ್ಪೋರ್ಟ್ ನೋಡ್ತೀರಾ, ರೈಲ್ವೆ ಸ್ಟೇಷನ್ಸ್ ನೋಡ್ತೀರಾ, ಬಸ್ ಸ್ಟ್ಯಾಂಡ್ ನೋಡ್ತೀರಾ, ಅಥವಾ ಜನಸಂದಣಿ ಎಲ್ಲೆಲ್ಲಿರುತ್ತೋ ಅಂಥ ಕಡೆ ಎಲ್ಲ ಕೂಡ ಅಲರ್ಟ್ ಮಾಡ್ತಾರೆ. ಸ್ವಲ್ಪ ದಿನ ಆದರೆ ಮರೆತು ಬಿಡ್ತಾರೆ. ಆ ರೀತಿ ಪೊಲೀಸ್ ಆಗಲಿ ಅಥವಾ ನಮ್ಗೆ ಯಾರು ಪ್ರೊಟೆಕ್ಷನ್ ಕೊಡ್ತಾ ಇರ್ತಕ್ಕಂಥ ಸಂಸ್ಥೆಗಳು 365 ದಿನವೂ ಅಲರ್ಟ್ ಆಗಿರುತ್ತೆ. 365 ದಿನವೂ ಅಲರ್ಟ್ ಆಗಿರಬೇಕು. ಆವಾಗ ಇದು ಕಡಿಮೆ ಆಗುತ್ತೆ. ಮತ್ತು ಎರಡನೇದಾಗಿ ಏನಾಗುತ್ತೆ ಅಂದರೆ ತಪ್ಪು ಮಾಡಿದಂಥವ್ರಿಗೆ ಪನಿಷ್ಮೆಂಟ್ ಆಗಬೇಕು. ಇದೆಲ್ಲ ಸ್ಪೆಷಲ್ ಕೋರ್ಟ್ಸು, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು ಪ್ರಾರಂಭ ಮಾಡಿ ಇಂಥ ಘಟನೆಗಳಲ್ಲಿ ಯಾರು ತಪ್ಪು ಮಾಡ್ತಾರೋ ಅವರಿಗೆ ಶಿಕ್ಷೆ ಆದರೆ ಬೇಗ ಇದಾಗುತ್ತೆ. ಇಂಥ ಘಟನೆಗಳು ನಡೆಯುತ್ತಾಗೆ ಕೇಂದ್ರ ಸರ್ಕಾರ ನೋಡ್ಕೋಬೇಕು. ಇದಕ್ಕೆ ಎಲ್ಲ ರಾಜ್ಯ ಸರ್ಕಾರಗಳು, ದೇಶದ ಎಲ್ಲ ಜನ ಕೂಡ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ಜೊತೆ ಇರುತ್ತೆ. ಬಿ ಜೆ ಪಿ ಸರ್ಕಾರ ಬಂದ ಮೇಲೆ 2015 ಮಾರ್ಚ್ 20ನೇ ತಾರೀಕಿಂದ ಸುಮಾರು ಜಮ್ಮುನಲ್ಲಿ ಸತ್ತವರು 6 ಜನ, ಗುರುದಾಸ್ಪುರ್ 10 ಜನ ಸತ್ತಿದ್ದಾರೆ. ಅದೇ ರೀತಿ ಪಠಾಣ್ಕೋಟಲ್ಲಿ ಇದಾಯಿತು. ಬಾರಾಮುಲ್ಲಾ, ಕೋಕಾಜಾರು, ಪಾಂಪುರೆ, ನಗ್ರೋಶ, ಭೂಪಾಲು, ಸುಕ್ಮಾ, ಛತ್ತೀಸ್ಗಢ, ಅಮರನಾಥ್ ಯಾತ್ರೆ, ಸಂಜುವಾನು, ಪುಲ್ವಾಮಾ, ಜಮ್ಮು, ಗಡ್ಚಿರೋಲಿ ಮತ್ತು ಬಿಜಾಪುರಿ ಮತ್ತು ರಾಜೌರಿ, ಯಲಾತೂರು, ದಂತೇವಾಡ, ಎರ್ನಾಕುಲಮ್ಮು, ಬೆಂಗಳೂರು ಕಫೆ, ರಿಯಾಸಿ, ಪಹಲ್ಗಾಮು ಇದು ಸೇರಿಸಿ ಬೇಕಾಷ್ಟು ಒಂದು 20-25 ಸ್ಥಳಗಳಲ್ಲಿ 2015ರಿಂದ ಇದೆಲ್ಲ ಕೂಡ ಆಗಿದೆ. ಆಮೇಲೆ ಯಾವುದಾನ ಒಂದು ಘಟನೆ ಆದಾಗ ಅಲರ್ಟ್ ಆಗ್ತಾರೆ. ಏರ್ಪೋರ್ಟ್ ನೋಡ್ತೀರಾ, ರೈಲ್ವೆ ಸ್ಟೇಷನ್ಸ್ ನೋಡ್ತೀರಾ, ಬಸ್ ಸ್ಟ್ಯಾಂಡ್ ನೋಡ್ತೀರಾ, ಅಥವಾ ಜನಸಂದಣಿ ಎಲ್ಲೆಲ್ಲಿರುತ್ತೋ ಅಂಥ ಕಡೆ ಎಲ್ಲ ಕೂಡ ಅಲರ್ಟ್ ಮಾಡ್ತಾರೆ. ಸ್ವಲ್ಪ ದಿನ ಆದರೆ ಮರೆತು ಬಿಡ್ತಾರೆ. ಆ ರೀತಿ ಪೊಲೀಸ್ ಆಗಲಿ ಅಥವಾ ನಮ್ಗೆ ಯಾರು ಪ್ರೊಟೆಕ್ಷನ್ ಕೊಡ್ತಾ ಇರ್ತಕ್ಕಂಥ ಸಂಸ್ಥೆಗಳು 365 ದಿನವೂ ಅಲರ್ಟ್ ಆಗಿರುತ್ತೆ. 365 ದಿನವೂ ಅಲರ್ಟ್ ಆಗಿರಬೇಕು. ಆವಾಗ ಇದು ಕಡಿಮೆ ಆಗುತ್ತೆ. ಮತ್ತು ಎರಡನೇದಾಗಿ ಏನಾಗುತ್ತೆ ಅಂದರೆ ತಪ್ಪು ಮಾಡಿದಂಥವ್ರಿಗೆ ಪನಿಷ್ಮೆಂಟ್ ಆಗಬೇಕು. ಇದೆಲ್ಲ ಸ್ಪೆಷಲ್ ಕೋರ್ಟ್ಸು, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು ಪ್ರಾರಂಭ ಮಾಡಿ ಇಂಥ ಘಟನೆಗಳಲ್ಲಿ ಯಾರು ತಪ್ಪು ಮಾಡ್ತಾರೋ ಅವರಿಗೆ ಶಿಕ್ಷೆ ಆದರೆ ಬೇಗ ಇದಾಗುತ್ತೆ. ಇಂಥ ಘಟನೆಗಳು ನಡೆಯುತ್ತಾಗೆ ಕೇಂದ್ರ ಸರ್ಕಾರ ನೋಡ್ಕೋಬೇಕು. ಇದಕ್ಕೆ ಎಲ್ಲ ರಾಜ್ಯ ಸರ್ಕಾರಗಳು, ದೇಶದ ಎಲ್ಲ ಜನ ಕೂಡ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ಜೊತೆ ಇರುತ್ತೆ. ಬಿ ಜೆ ಪಿ ಸರ್ಕಾರ ಬಂದ ಮೇಲೆ 2015 ಮಾರ್ಚ್ 20ನೇ ತಾರೀಕಿಂದ ಸುಮಾರು ಜಮ್ಮುನಲ್ಲಿ ಸತ್ತವರು 6 ಜನ, ಗುರುದಾಸ್ಪುರ್ 10 ಜನ ಸತ್ತಿದ್ದಾರೆ. ಅದೇ ರೀತಿ ಪಠಾಣ್ಕೋಟಲ್ಲಿ ಇದಾಯಿತು. ಬಾರಾಮುಲ್ಲಾ, ಕೋಕಾಜಾರು, ಪಾಂಪುರೆ, ನಗ್ರೋಶ, ಭೂಪಾಲು, ಸುಕ್ಮಾ, ಛತ್ತೀಸ್ಗಢ, ಅಮರನಾಥ್ ಯಾತ್ರೆ, ಸಂಜುವಾನು, ಪುಲ್ವಾಮಾ, ಜಮ್ಮು, ಗಡ್ಚಿರೋಲಿ ಮತ್ತು ಬಿಜಾಪುರಿ ಮತ್ತು ರಾಜೌರಿ, ಯಲಾತೂರು, ದಂತೇವಾಡ, ಎರ್ನಾಕುಲಮ್ಮು, ಬೆಂಗಳೂರು ಕಫೆ, ರಿಯಾಸಿ, ಪಹಲ್ಗಾಮು ಇದು ಸೇರಿಸಿ ಬೇಕಾಷ್ಟು ಒಂದು 20-25 ಸ್ಥಳಗಳಲ್ಲಿ 2015ರಿಂದ ಇದೆಲ್ಲ ಕೂಡ ಆಗಿದೆ. ಆಮೇಲೆ ಯಾವುದಾನ ಒಂದು ಘಟನೆ ಆದಾಗ ಅಲರ್ಟ್ ಆಗ್ತಾರೆ.
ಏರ್ಪೋರ್ಟ್ ನೋಡ್ತೀರಾ, ರೈಲ್ವೆ ಸ್ಟೇಷನ್ಸ್ ನೋಡ್ತೀರಾ, ಬಸ್ ಸ್ಟ್ಯಾಂಡ್ ನೋಡ್ತೀರಾ, ಅಥವಾ ಜನಸಂದಣಿ ಎಲ್ಲೆಲ್ಲಿರುತ್ತೋ ಅಂಥ ಕಡೆ ಎಲ್ಲ ಕೂಡ ಅಲರ್ಟ್ ಮಾಡ್ತಾರೆ. ಸ್ವಲ್ಪ ದಿನ ಆದರೆ ಮರೆತು ಬಿಡ್ತಾರೆ. ಆ ರೀತಿ ಪೊಲೀಸ್ ಆಗಲಿ ಅಥವಾ ನಮ್ಗೆ ಯಾರು ಪ್ರೊಟೆಕ್ಷನ್ ಕೊಡ್ತಾ ಇರ್ತಕ್ಕಂಥ ಸಂಸ್ಥೆಗಳು 365 ದಿನವೂ ಅಲರ್ಟ್ ಆಗಿರುತ್ತೆ. 365 ದಿನವೂ ಅಲರ್ಟ್ ಆಗಿರಬೇಕು. ಆವಾಗ ಇದು ಕಡಿಮೆ ಆಗುತ್ತೆ. ಮತ್ತು ಎರಡನೇದಾಗಿ ಏನಾಗುತ್ತೆ ಅಂದರೆ ತಪ್ಪು ಮಾಡಿದಂಥವ್ರಿಗೆ ಪನಿಷ್ಮೆಂಟ್ ಆಗಬೇಕು. ತಪ್ಪು ಮಾಡಿದವ್ರಿಗೆ ಪನಿಷ್ಮೆಂಟ್ ಆಗಬೇಕು. ಇದೆಲ್ಲ ಸ್ಪೆಷಲ್ ಕೋರ್ಟ್ಸು, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು ಪ್ರಾರಂಭ ಮಾಡಿ ಇಂಥ ಘಟನೆಗಳಲ್ಲಿ ಯಾರು ತಪ್ಪು ಮಾಡ್ತಾರೋ ಅವನಿಗೆ ಶಿಕ್ಷೆ ಆದರೆ ಬೇಗ ಇದಾಗುತ್ತೆ. ಇಂಥ ಘಟನೆಗಳು ನಡೆಯುತ್ತಾಗೆ ಕೇಂದ್ರ ಸರ್ಕಾರ ನೋಡ್ಕೋಬೇಕು. ಇದಕ್ಕೆ ಎಲ್ಲ ರಾಜ್ಯ ಸರ್ಕಾರಗಳು, ದೇಶದ ಎಲ್ಲ ಜನ ಕೂಡ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ಜೊತೆ ಇರುತ್ತೆ. BJP ಸರ್ಕಾರ ಬಂದ ಮೇಲೆ 2015 ಮಾರ್ಚ್ 20ನೇ ತಾರೀಕಿಂದ ಸುಮಾರು ಜಮ್ಮುನಲ್ಲಿ ಸತ್ತವರು 6 ಜನ, ಗುರುದಾಸ್ಪುರ್ 10 ಜನ ಸತ್ತಿದ್ದಾರೆ. ಅದೇ ರೀತಿ ಪಠಾಣ್ಕೋಟಲ್ಲಿ ಇದಾಯಿತು. ಬಾರಾಮುಲ್ಲಾ, ಕೋಕಾಜಾರು, ಪಾಂಪುರೆ, ನಗ್ರೋಶ, ಭೂಪಾಲು, ಸುಕ್ಮಾ, ಛತ್ತೀಸ್ಗಢ, ಅಮರನಾಥ್ ಯಾತ್ರೆ, ಸಂಜುವಾನು, ಪುಲ್ವಾಮಾ, ಜಮ್ಮು, ಗಡ್ಚಿರೋಲಿ ಮತ್ತು ಬಿಜಾಪುರಿ ಮತ್ತು ರಾಜೌರಿ, ಯಲಾತೂರು, ದಂತೇವಾಡ, ಎರ್ನಾಕುಲಮು, ಬೆಂಗಳೂರು ಕಫೆ, ರಿಯಾಸಿ, ಪಹಲ್ಗಾಮು, ಇದು ಸೇರಿಸಿ ಬೇಕಾಷ್ಟು ಒಂದು 20-25 ಸ್ಥಳಗಳಲ್ಲಿ 2015ರಿಂದ ಇದೆಲ್ಲ ಕೂಡ ಆಗಿದೆ. ಆಮೇಲೆ ಯಾವುದಾನ ಒಂದು ಘಟನೆ ಆದಾಗ ಅಲರ್ಟ್ ಆಗ್ತಾರೆ. ಏರ್ಪೋರ್ಟ್ ನೋಡ್ತೀರಾ, ರೈಲ್ವೆ ಸ್ಟೇಷನ್ಸ್ ನೋಡ್ತೀರಾ, ಬಸ್ ಸ್ಟ್ಯಾಂಡ್ ನೋಡ್ತೀರಾ, ಅಥವಾ ಜನಸಂದಣಿ ಎಲ್ಲೆಲ್ಲಿರುತ್ತೋ ಅಂಥ ಕಡೆ ಎಲ್ಲ ಕೂಡ ಅಲರ್ಟ್ ಮಾಡ್ತಾರೆ. ಸ್ವಲ್ಪ ದಿನ ಆದರೆ ಮರೆತು ಬಿಡ್ತಾರೆ. ಆ ರೀತಿ ಪೊಲೀಸ್ ಆಗಲಿ ಅಥವಾ ನಮ್ಗೆ ಯಾರು ಪ್ರೊಟೆಕ್ಷನ್ ಕೊಡ್ತಾ ಇರ್ತಕ್ಕಂಥ ಸಂಸ್ಥೆಗಳು 365 ದಿನವೂ ಅಲರ್ಟ್ ಆಗಿರುತ್ತೆ. 365 ದಿನವೂ ಅಲರ್ಟ್ ಆಗಿರಬೇಕು. ಆವಾಗ ಇದು ಕಡಿಮೆ ಆಗುತ್ತೆ. ಮತ್ತು ಎರಡನೇದಾಗಿ ಏನಾಗುತ್ತೆ ಅಂದರೆ ತಪ್ಪು ಮಾಡಿದಂಥವ್ರಿಗೆ ಪನಿಷ್ಮೆಂಟ್ ಆಗಬೇಕು. ತಪ್ಪು ಮಾಡಿದವ್ರಿಗೆ ಪನಿಷ್ಮೆಂಟ್ ಆಗಬೇಕು. ಇದೆಲ್ಲ ಸ್ಪೆಷಲ್ ಕೋರ್ಟ್ಸು, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು ಪ್ರಾರಂಭ ಮಾಡಿ ಇಂಥ ಘಟನೆಗಳಲ್ಲಿ ಯಾರು ತಪ್ಪು ಮಾಡ್ತಾರೋ ಅವನಿಗೆ ಶಿಕ್ಷೆ ಆದರೆ ಬೇಗ ಇದಾಗುತ್ತೆ. ಇಂಥ ಘಟನೆಗಳು ನಡೆಯುತ್ತಾಗೆ ಕೇಂದ್ರ ಸರ್ಕಾರ ನೋಡ್ಕೋಬೇಕು. ಇದಕ್ಕೆ ಎಲ್ಲ ರಾಜ್ಯ ಸರ್ಕಾರಗಳು, ದೇಶದ ಎಲ್ಲ ಜನ ಕೂಡ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ಜೊತೆ ಇರುತ್ತೆ. BJP ಸರ್ಕಾರ ಬಂದ ಮೇಲೆ 2015 ಮಾರ್ಚ್ 20ನೇ ತಾರೀಕಿಂದ ಸುಮಾರು ಜಮ್ಮುನಲ್ಲಿ ಸತ್ತವರು 6 ಜನ, ಗುರುದಾಸ್ಪುರ್ 10 ಜನ ಸತ್ತಿದ್ದಾರೆ. ಅದೇ ರೀತಿ ಪಠಾಣ್ಕೋಟಲ್ಲಿ ಇದಾಯಿತು. ಬಾರಾಮುಲ್ಲಾ, ಕೋಕಾಜಾರು, ಪಾಂಪುರೆ, ನಗ್ರೋಶ, ಭೂಪಾಲು, ಸುಕ್ಮಾ, ಛತ್ತೀಸ್ಗಢ, ಅಮರನಾಥ್ ಯಾತ್ರೆ, ಸಂಜುವಾನು, ಪುಲ್ವಾಮಾ, ಜಮ್ಮು, ಗಡ್ಚಿರೋಲಿ ಮತ್ತು ಬಿಜಾಪುರಿ ಮತ್ತು ರಾಜೌರಿ, ಯಲಾತೂರು, ದಂತೇವಾಡ, ಎರ್ನಾಕುಲಮು, ಬೆಂಗಳೂರು ಕಫೆ, ರಿಯಾಸಿ, ಪಹಲ್ಗಾಮು, ಇದು ಸೇರಿಸಿ ಬೇಕಾಷ್ಟು ಒಂದು 20-25 ಸ್ಥಳಗಳಲ್ಲಿ 2015ರಿಂದ ಇದೆಲ್ಲ ಕೂಡ ಆಗಿದೆ. ಆಮೇಲೆ ಯಾವುದಾನ ಒಂದು ಘಟನೆ ಆದಾಗ ಅಲರ್ಟ್ ಆಗ್ತಾರೆ. ಏರ್ಪೋರ್ಟ್ ನೋಡ್ತೀರಾ, ರೈಲ್ವೆ ಸ್ಟೇಷನ್ಸ್ ನೋಡ್ತೀರಾ, ಬಸ್ ಸ್ಟ್ಯಾಂಡ್ ನೋಡ್ತೀರಾ, ಅಥವಾ ಜನಸಂದಣಿ ಎಲ್ಲೆಲ್ಲಿರುತ್ತೋ ಅಂಥ ಕಡೆ ಎಲ್ಲ ಕೂಡ ಅಲರ್ಟ್ ಮಾಡ್ತಾರೆ. ಸ್ವಲ್ಪ ದಿನ ಆದರೆ ಮರೆತು ಬಿಡ್ತಾರೆ. ಆ ರೀತಿ ಪೊಲೀಸ್ ಆಗಲಿ ಅಥವಾ ನಮ್ಗೆ ಯಾರು ಪ್ರೊಟೆಕ್ಷನ್ ಕೊಡ್ತಾ ಇರ್ತಕ್ಕಂಥ ಸಂಸ್ಥೆಗಳು 365 ದಿನವೂ ಅಲರ್ಟ್ ಆಗಿರುತ್ತೆ. 365 ದಿನವೂ ಅಲರ್ಟ್ ಆಗಿರಬೇಕು. ಆವಾಗ ಇದು ಕಡಿಮೆ ಆಗುತ್ತೆ. ಮತ್ತು ಎರಡನೇದಾಗಿ ಏನಾಗುತ್ತೆ ಅಂದರೆ ತಪ್ಪು ಮಾಡಿದಂಥವ್ರಿಗೆ ಪನಿಷ್ಮೆಂಟ್ ಆಗಬೇಕು. ತಪ್ಪು ಮಾಡಿದವ್ರಿಗೆ ಪನಿಷ್ಮೆಂಟ್ ಆಗಬೇಕು. ಇದೆಲ್ಲ ಸ್ಪೆಷಲ್ ಕೋರ್ಟ್ಸು, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು ಪ್ರಾರಂಭ ಮಾಡಿ ಇಂಥ ಘಟನೆಗಳಲ್ಲಿ ಯಾರು ತಪ್ಪು ಮಾಡ್ತಾರೋ ಅವನಿಗೆ ಶಿಕ್ಷೆ ಆದರೆ ಬೇಗ ಇದಾಗುತ್ತೆ. ಇಂಥ ಘಟನೆಗಳು ನಡೆಯುತ್ತಾಗೆ ಕೇಂದ್ರ ಸರ್ಕಾರ ನೋಡ್ಕೋಬೇಕು. ಇದಕ್ಕೆ ಎಲ್ಲ ರಾಜ್ಯ ಸರ್ಕಾರಗಳು, ದೇಶದ ಎಲ್ಲ ಜನ ಕೂಡ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ಜೊತೆ ಇರುತ್ತೆ.